ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಟಾಕ್ಸಿಕ್ ಫಿಲಮ್ನ ತಬಾಯಿ ವಿಡಿಯೋ ಸಾಂಗ್ ಇವತ್ತು ರಿಲೀಸ್ ಆಗಿದೆ. ಇದರಲ್ಲಿ ಪ್ರತಿಯೊಂದು ಫ್ರೇಮ್ನ ವಿಜುವಲ್ಸ್ ಕೂಡ ತುಂಬ ಸೂಪರ್ವಾಗಿ ಬಂದಿದೆ. ಸೊ ನಾವಿವತ್ತು ಯಶ್ ಆ್ಯಂಡ್ ಕಿಯಾರಾ ಅಡ್ವಾಣಿ ಅವರ ಕೆಮಿಸ್ಟ್ರಿ ಇದರಲ್ಲಿ ಹೇಗಿದೆ ಆ್ಯಂಡ್ ಇದು ಇನ್ನೂ ಒಂದು ಕಾಂಟ್ರವರ್ಸಿ ಆಗುತ್ತಾ ಆ್ಯಂಡ್ ನಯನತಾರ ಅವರ ಇಡನ್ ಲುಕ್ ಇದರಲ್ಲಿ ಹೇಗಿದೆ ಮತ್ತೆ ಬೇರೆ ಏನೇನು ಡೀಟೇಲ್ಸ್ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆ್ಯಂಡ್ ನಾನು ಮಾಡುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ಸಾಂಗಲ್ಲಿ ನನಗೆ ಮೇನ್ಲಿ ಇಷ್ಟ ಆಗಿದ್ದು ಏನಪ್ಪಾ ಅಂತಂದರೆ ಅದು ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಆ್ಯಂಡ್ ಇವರ ಪೀಕ್ ಎಮೋಷನಲ್ ಆ್ಯಕ್ಟಿಂಗ್ ಕೂಡ. ಅದರಲ್ಲೂ ಈ ಸೀನಲ್ಲಿ ಇವರ ಕಣ್ಣಲ್ಲಿ ಇರುವಂಥ ಎಕ್ಸ್ಪ್ರೆಷನ್ಸ್ ತುಂಬ ಇಷ್ಟ ಆಯಿತು. ಮೇ ಬಿ ಏಟರ್ಸ್ ಈ ಒಂದು ಸಾಂಗಲ್ಲಿ ಕಾಂಟ್ರವರ್ಸಿನ ಅಥವಾ ಅಡಲ್ಟ್ ಕಂಟೆಂಟ್ನ ಹುಡುಕ್ತಾ ಇದ್ರು ಅಂತ ಅನ್ಸುತ್ತೆ. ಬಟ್ ಗೀತು ಮೋಹನ್ ದಾಸ್ ಅವರ ಬ್ರಿಲಿಯಂಟ್ ಕಟಿಂಗ್ ಇಂದ ಈ ಸಾಂಗ್ ಅಲ್ಲಿ ಒಂದು ಸೀನ್ ಕೂಡ ಬಾರ್ಡರ್ನ ಕ್ರಾಸ್ ಮಾಡಿದೆ ಅನ್ನೋ ಫೀಲ್ನೇ ಕೊಡೋದಿಲ್ಲ. ಮತ್ತೆ ಅನಿಮಲ್, ಅರ್ಜುನ್ ರೆಡ್ಡಿ ಫಿಲಮ್ ಆದ್ಮೇಲೆ ನೆಕ್ಸ್ಟ್ ಟಾಕ್ಸಿಕ್ ಫಿಲಮ್ಗೆ ಜನ ಫ್ಯಾನ್ ಆಗೋದು ಪಕ್ಕಾ ಅಂತ ಅನಿಸ್ತಾ ಇದೆ. ಅಂಡ್ ಈ ಸಾಂಗ್ ನ ವಿಜುವಲ್ಸ್ ಕೂಡ ಹಾಲಿವುಡ್ ರೇಂಜ್ ಅಲ್ಲಿ ಇದೆ. ಇನ್ನು ಎರಡನೇದಾಗಿ ನನಗೆ ಇದರಲ್ಲಿ ಇಷ್ಟ ಆಗಿದ್ದು ಏನಪ್ಪಾ ಅಂತಂದ್ರೆ ಅದು ನಯನತಾರ ಅವರ ಲುಕ್. ಕೇವಲ ಫ್ಯೂ ಸೆಕೆಂಡ್ ಇದ್ರೂ ಕೂಡ ಇವರ ವಿಲ್ಲನ್ ಡೆವಿಲ್ ಲುಕ್ ಇದೆಯಲ್ಲ ಅದು ತುಂಬಾನೇ ಹೇಳ್ತಾ ಇದೆ. ಅಂಡ್ ಈ ಒಂದು ಸಾಂಗ್ ಇಂದ ನಯನತಾರ ಅವರು ರಾಯನ್ಗೆ ಸಿಸ್ಟರ್ ಆಗಿರ್ತಾರೆ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಮತ್ತೆ ಸ್ಮೂತ್ ಆಗಿ ಹೋಗ್ತಾ ಇದ್ದಂತ ಈ ಸಾಂಗ್ ಅಲ್ಲಿ ಒಂದು ಟ್ವಿಸ್ಟ್ ತರ ತಾರಾ ಸುತೇರಾ ಅವರು ನಿನ್ನಂತ ಸ್ವಾರ್ಥಿಗೂ ಕೂಡ ಲವ್ ಆಗುತ್ತಾ ಅಂತ ಕೇಳುವ ಒಂದು ಕ್ವಶನ್ ಅಂಡ್ ಅದಕ್ಕೆ ರಾಯ ಹೇಳುವಂತ ಆನ್ಸರ್ ಈ ಸಾಂಗ್ ನ ಮತ್ತೆ ನೋಡಿದಾಗ ಬೇರೆ ತರನೇ ಫೀಲ್ ಕೊಡುತ್ತೆ. ಅದೇನು ಅಂತಂದ್ರೆ ರಾಯ ಕಿಯಾರಾ ಅಡ್ವಾಣಿನ ಇದರಲ್ಲಿ ಸ್ಟಾರ್ಟಿಂಗ್ ಇಂದ ಲವ್ ಮಾಡ್ತಾ ಇರಲ್ಲ. ಇವನ್ಗೆ ಸರ್ಕಸ್ ಇಂದ ಏನೋ ಒಂದು ಬೇಕಾಗಿರುತ್ತೆ ಅಂಡ್ ತನ್ನ ಸ್ವಾರ್ಥಕ್ಕೋಸ್ಕರ ಇವನು ಕಿಯಾರಾ ಅಡ್ವಾಣಿ ಜೊತೆ ಲವ್ ಮಾಡೋ ಹಾಗೆ ನಾಟಕ ಮಾಡ್ತಾ ಇರ್ತಾನೆ. ಅಂಡ್ ಇದೇ ಕಾರಣಕ್ಕೆ ತಾರಾ ಸುತೇರಾ ಹೇಳುವಂತ ಕ್ವಶನ್ಸ್ಗೆ ಇವನು ಹಾಗೆ ಆನ್ಸರ್ ಮಾಡ್ತಾನೆ. ಅಂಡ್ ಅದಕ್ಕೆ ಬೂಸ್ಟ್ ಮಾಡುವಂತ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಆ ಸರ್ಕಸ್ ಅಥವಾ ಎಕ್ಸಿಬಿಷನ್ ಸೀನ್ ಅಲ್ಲಿ ರಾಯನ ಕಣ್ಣಲ್ಲಿ ತಾನು ಲವ್ ಅಲ್ಲಿ ಇದ್ದೀನಿ ಅನ್ನೋ ಫೀಲ್ ಅಥವಾ ತಾನು ಕಿಯಾರಾ ಅಡ್ವಾಣಿಗೆ ಮೋಸ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಇದೆಯಲ್ಲ ಇದು ಎದ್ದು ಕಾಣಿಸ್ತಾ ಇದೆ. ಮತ್ತೆ ಈ ಸೀನ್ ಆದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಆ ಎಕ್ಸಿಬಿಷನ್ ಕಂಪ್ಲೀಟ್ ಫೈರ್ ಆಕ್ಸಿಡೆಂಟ್ ಇಂದ ಸುಟ್ಟೋಗಿರುತ್ತೆ. ಸೊ ಇಲ್ಲಿ ಕಿಯಾರಾ ಅಡ್ವಾಣಿಗೆ ಏನಾದ್ರು ಪ್ರಾಬ್ಲಮ್ ಆಯ್ತಾ ಅಂಡ್ ರಾಯ ಅದನ್ನ ನೆನ್ಸ್ಕೊಂಡು ಫೀಲ್ ಮಾಡ್ಕೋತಾ ಇದ್ದಾನ. ಅವ್ರ ಫಿಲಮ್ ಟೀಮ್ ಹೇಳಿರೋ ಹಾಗೆ ಇದೊಂದು ಸೈಕಾಲಜಿಕಲ್ ಫಿಲಮ್ ಆಗಿರೋದ್ರಿಂದ ರಾಯ ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ದಾನ ಅನ್ನೋ ಡೌಟ್ ಕೂಡ ಬರುತ್ತೆ. ಅದೇನೇ ಆಗ್ಲಿ ಈ ಒಂದು ಸಾಂಗ್ ಅಲ್ಲಿ ಯಶ್ ಅಂಡ್ ಕಿಯಾರಾ ಅಡ್ವಾಣಿ ಅವರ ಕೆಮಿಸ್ಟ್ರಿ ಚೆನ್ನಾಗಿದೆ ಅಂಡ್ ಪ್ರತಿಯೊಂದು ಫ್ರೇಮ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಇಲ್ಲಿ ತನಕ ಟಾಕ್ಸಿಕ್ ಮೇಲೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಅವರು ಕೂಡ ಈ ಒಂದು ಸಾಂಗ್ಗೆ ಫಿದಾ ಆಗಿ ಟಾಕ್ಸಿಕ್ ರಿಲೀಸ್ಗೆ ವೆಯ್ಟ್ ಮಾಡೋ ಹಾಗೆ ಈ ಒಂದು ಸಾಂಗ್ ಮಾಡಿದೆ. ಸೊ ಫೈನಲಿ ಟಾಕ್ಸಿಕ್ನ ತಬಾಯಿ ಸಾಂಗ್ ನಿಮಗೆ ಹೇಗೆ ಅನ್ನಿಸ್ತು ಅಂಡ್ ಯಶ್ ಅವರ ಸಿಕ್ಸ್ ಪ್ಯಾಕ್ ಅಂಡ್ ಕಿಯಾರಾ ಅಡ್ವಾಣಿ ಅವರ ಕೆಮಿಸ್ಟ್ರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.